2028 ವಿಧಾನಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಇದೇ ಚುನಾವಣೆ ಪ್ರಕ್ರಿಯೆ 6 ತಿಂಗಳು, ಅದಾದ ನಂತರ ಉಳಿಯೋದು ನಮಗೆ 1.5 ವರ್ಷ. ನಮ್ಮ ಸಮುದಾಯದಲ್ಲಿ ಎಷ್ಟು ಜನ ನೆಕ್ಸ್ಟ್ MLAಗಳಾಗ್ತಾ ಇದ್ದಾರೆ? ಅದರಲ್ಲಿ ತುಮಕೂರು ಜಿಲ್ಲೆಯಿಂದ ನಿಕೇತ್ ರಾಜ್ ಅವರು ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ, MLA ಆಗ್ತಾರೆ? 2024 ಲೋಕಸಭಾ ಚುನಾವಣೆಯಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ರು. ಅವರು ಕ್ಷೇತ್ರವನ್ನು ಸುತ್ತಿದ್ರು, ಹೈಕಮಾಂಡ್ ಮೇಲೆ ಪ್ರೆಷರ್ ಹಾಕಿದ್ರು, ಎಲ್ಲವನ್ನೂ ಮಾಡಿದ್ರು. ಆದರೆ ಟಿಕೆಟ್ ಅವ್ರಿಗೆ ಕೊಡಲಿಲ್ಲ. BJPಯಿಂದ ಮುದ್ದಹನುಮೇಗೌಡರನ್ನ ಕರ್ಕೊಂಡು ಬಂದು ಅವ್ರಿಗೆ ಟಿಕೆಟ್ ಕೊಟ್ಟರು. ಸೋಮಣ್ಣನ ಎದುರುಗಡೆ ಕಾಂಗ್ರೆಸ್ ಪಕ್ಷ ಸೋಲ್ತು. ಈಗ ನಿಕೇತ್ ರಾಜ್ ಅವರು ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಬೇಕಲ್ಲ 2028ಕ್ಕೆ. ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ? ನಮ್ಮ ಸಮುದಾಯದಲ್ಲಿ ಹೆಚ್ಚು ಶಾಸಕರಾಗಬೇಕು ಹೊಸಬರು. ಈಗಿರುವಂತಹ 14ರಲ್ಲಿ ಎಷ್ಟು ಜನ ಗೆಲ್ತಾರೋ, ಅದ್ರಲ್ಲಿ ಅರ್ಧ ಗೆಲ್ತಾರೋ ಗೊತ್ತಿಲ್ಲ. ಯಾರ್ಯಾರು ಏನು ತಯಾರಿ ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ. ಯಾಕೆಂದರೆ 2028 ಚುನಾವಣೆಗೆ ಬಹಳ ಹತ್ರ ಟೈಮ್ ಇದೆ. ಈಗ ಹೊಸಬರನ್ನಾದರೂ ಕರ್ಕೊಂಡು ಬರಬೇಕಲ್ಲ, ಯಾರಾದರೂ ಟ್ರೈ ಮಾಡಬೇಕಲ್ಲ. ಅದನ್ನು ನಿಮ್ಮ ಕನಕ TVನಲ್ಲಿ ಮೊನ್ನೆ ನಾವು ಮಾತಾಡಿದ್ವಿ. ಈಗ ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ನಿಕೇತ್ ರಾಜ್ ಅವರು ಸ್ಪರ್ಧೆ ಮಾಡ್ತಾರಾ? ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ? ಮಧುಗಿರಿಯಿಂದ ಮಾಡ್ತಾರಾ, ತಿಪ್ಟೂರಿಂದ ಮಾಡ್ತಾರಾ, ಶಿರಾದಿಂದ ಮಾಡ್ತಾರಾ, ಅಥವಾ ಕುಣಿಗಲಿಂದ ಮಾಡ್ತಾರಾ, ತುಮಕೂರು ನಗರದಿಂದ ಮಾಡ್ತಾರಾ, ತುಮಕೂರು ಗ್ರಾಮೀಣ ಇದರಿಂದ ಮಾಡ್ತಾರಾ? ಎಲ್ಲಿಂದ ಮಾಡ್ತಾರೆ? ರಿಸರ್ವೇಷನ್ ಬಿಟ್ಟು ಎಲ್ಲಾದರೂ ಮಾಡಲೇಬೇಕಲ್ಲ. ಅಥವಾ ತುಮಕೂರು ಬಿಟ್ಟು ಬೇರೆ ಎಲ್ಲಾದರೂ ಒಂದು ಕ್ಷೇತ್ರ ಗುರುತಿಸ್ಕೊಂಡಿದ್ದಾರಾ? ಕುಂದಗೋಳದಿಂದ ಸ್ಪರ್ಧೆ ಮಾಡ್ತೀನಿ ಅಂತೇಳಿ ಅರ್ಜಿ ಹಾಕಿದ್ರು ಅವರು. ಕಳೆದ ವರ್ಷ ಧಾರವಾಡ ಜಿಲ್ಲೆ ಕುಂದಗೋಳ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡ್ತೀನಿ ಅಂತೇಳಿ ಕಾಂಗ್ರೆಸ್ ಪಕ್ಷದಿಂದ ಅರ್ಜಿ ಹಾಕಿದ್ರು. ಹೋಗಿ ಮೀಟಿಂಗ್ಗಳಿಗೆ ಭಾಗವಹಿಸಿದ್ರು, ಮೀಟಿಂಗಲ್ಲಿ ಅವರ ಇಂಗಿತವನ್ನು ವ್ಯಕ್ತಪಡಿಸಿದ್ರು, ಎಲ್ಲ ಆಗಿತ್ತು. ಈಗ 2028 ಚುನಾವಣೆ ಬರ್ತಾ ಇದೆ, 1.5 ವರ್ಷ ಇದೆ. ತಯಾರಿ ಮಾಡ್ಕೊಳ್ಬೇಕಲ್ಲ. ನಮ್ಮವ್ರು ಹೆಚ್ಚು MLAಗಳಾಗಬೇಕಲ್ಲ. ಈಗಲಿಂದಾದರೂ ನಾವು ಪ್ರಯತ್ನ ಮಾಡಬೇಕಲ್ಲ. ಇಡೀ ರಾಜ್ಯದ 224 ವಿಧಾನಸಭಾ ಕ್ಷೇತ್ರದಲ್ಲಿ ಕೊನೆ ಪಕ್ಷ ಒಂದು 150 ಕ್ಷೇತ್ರಗಳಲ್ಲಾದರೂ ಈ ಸಮುದಾಯ ಸಂಖ್ಯೆಯಲ್ಲಿ ಇದೆ ಅಂದಮೇಲೆ ಯಾರಾದರೂ ಟ್ರೈ ಮಾಡ್ತಾ ಇರಬೇಕಲ್ಲ. ಆ ಟ್ರೈ ಮಾಡ್ತಾ ಇರೋರ ವಿಚಾರಗಳನ್ನಾದರೂ ನಮಗೆ ಗೊತ್ತಾಗಬೇಕಲ್ಲ. ನಾವು ನೋಡ್ತಾ ಇದ್ರೆ ಎಲ್ಲೂ ಸಹ ನಮಗೆ ಕಾಣ್ತಾ ಇಲ್ಲ. ನಿಕೇತ್ ರಾಜ್ ಮೌರ್ಯ ಅವರು ಒಳ್ಳೆಯ ವಾಗ್ಮಿಗಳಿದ್ದಾರೆ, AICC ವಕ್ತಾರರಿದ್ದಾರೆ. BMTCಯಿಂದ ಅವ್ರನ್ನ ಅಧ್ಯಕ್ಷ ಕೊಟ್ಟು ಅವರು ಚಾರ್ಜ್ ತಗೊಂಡಾದ್ಮೇಲೆ ನೀನು ಅಧ್ಯಕ್ಷ ಅಲ್ಲಪ್ಪ ಅಂತೇಳಿ ವಾಪಸ್ ಕರ್ಕೊಂಡು ಅವರಿಗೆ ಉಪಾಧ್ಯಕ್ಷ ಮಾಡಿ ಡಿಗ್ರೇಡ್ ಮಾಡಿ ಅವರಿಗೆ ಕೊಟ್ಟರೂ ಸಹ ಅವರು ಸಂತೋಷದಿಂದ ಅದನ್ನು ಸ್ವೀಕರಿಸಿ ಇವತ್ತು ಉಪಾಧ್ಯಕ್ಷ ಸ್ಥಾನದಲ್ಲಿದ್ದಾರೆ. BMTC ಉಪಾಧ್ಯಕ್ಷರಾಗಿದ್ದಾರೆ. 2028ಕ್ಕೆ ಅವರು ಶಾಸಕರಾಗಬೇಕು. ಇಡೀ ಸಮುದಾಯದ ಆ ಕೋರಿಕೆ ಇದೆ, ಸಮುದಾಯದ ಆಶಯ ಅದು. ನಿಕೇತ್ ರಾಜ್ ಅಂತವರು ಇನ್ನು 20-25 ಜನ ತಯಾರಾಗಬೇಕು. ನಿಕೇತ್ ರಾಜ್ ಅವರು ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ, ಯಾವ ರೀತಿ ತಯಾರಿ ಮಾಡಿಕೊಂಡಿದ್ದಾರೆ, ಅಲ್ಲಿ ಯಾವ ರೀತಿ ಅವರು ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದಾರೆ, ಎಲ್ಲವನ್ನೂ ನಾವು ತಿಳ್ಕೊಳ್ಬೇಕಾಗತ್ತೆ. ನಮ್ಮ ಸಮುದಾಯದ ಅತಿ ಹೆಚ್ಚು ಶಾಸಕರು ಗೆಲ್ಲಬೇಕು, ವಿಧಾನಸಭೆಯನ್ನು ಪ್ರವೇಶ ಮಾಡಬೇಕು. ಯಾಕಂದರೆ 2028 ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ವರ್ಣದಲ್ಲಿ ಹೇಳಿದ್ದಾರೆ, ನಾನು ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಆಗ್ತಾ ಇದ್ದೇನೆ ಅಂತೇಳಿ. ಇಡೀ ಸಮುದಾಯವನ್ನು ಪ್ರತಿನಿಧಿಸುವಂತಹ ಸರ್ವೋಚ್ಚ ನಾಯಕರಾದಂಥ ಸಿದ್ದರಾಮಯ್ಯನವರು 2028ಕ್ಕೆ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಆದ ನಂತರ ಇಡೀ ಸಮುದಾಯ ಶೂನ್ಯದತ್ತ ಹೋಗ್ತಾ ಇದೆ. ಯಾರೂ ಸಹ ಸೆಕೆಂಡ್ ಲೀಡರ್ ಯಾರು ಅಂದರೆ ನಮ್ಗೆ ಸಿಗ್ತಾ ಇಲ್ಲ. ಸಿದ್ದರಾಮಯ್ಯನವರ ಸ್ಥಾನಕ್ಕೆ ಸಿದ್ದರಾಮಯ್ಯ ನಿವೃತ್ತಿ ಆದ ಮೇಲೆ ಅವರ ಸ್ಥಾನವನ್ನು ತುಂಬುವಂಥವ್ರು ಯಾರು ಅನ್ನೋದನ್ನು ನಾವು ಹುಡುಕ್ತಾ ಇದ್ದೀವಿ, ನಾವು ನೋಡ್ತಾ ಇದ್ದೀವಿ, ನಮಗೆ ಸಿಗ್ತಾ ಇಲ್ಲ. ಈಗ ಮಾಡಬೇಕಲ್ಲ. ಇನ್ನು 1.5 ವರ್ಷ ಟೈಮ್ ಇದೆ. ಚುನಾವಣೆ ಇನ್ನು 6 ತಿಂಗಳು, ಲಾಸ್ಟ್ 6 ತಿಂಗಳಲ್ಲಿ ನಾವು ಕೌಂಟಿಂಗ್ ಮಾಡೋಕ್ಕಾಗಲ್ಲ. 1.5 ವರ್ಷ ಟೈಮ್ ಇದೆಯಲ್ಲ. ಯಾರಾದರೂ ಬಿರುಸಿನಿಂದ ಕೆಲಸ ಮಾಡ್ತಾ ಇದ್ದಾರಾ? ನಮಗಂತೂ ಕಾಣ್ತಾ ಇಲ್ಲ. ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೂ ನೀವು ನೋಡ್ಕೊತಾ ಬನ್ನಿ. ಕುರುಬ ಸಮುದಾಯದಲ್ಲಿ ಯಾರಾದರೂ ಆ್ಯಕ್ಟಿವ್ ಇದ್ದಾರಾ? ಸಮುದಾಯವನ್ನು ಮುನ್ನಡೆಸುವಂಥವ್ರು ಯಾರಾದರೂ ಇದ್ದಾರಾ? ರಾಜಕೀಯ ಪಕ್ಷಗಳಲ್ಲಿ ಇರುವಂಥವ್ರು ಇದ್ದಾರಾ? BJP ಪಕ್ಷದಲ್ಲಂತೂ ಯಾರೂ ಇಲ್ಲ, ಝೀರೋ. ಇನ್ನು JDS ಪಕ್ಷದಲ್ಲಿ ಅಲ್ಲೊಬ್ಬರು ಇಲ್ಲೊಬ್ಬರು ಇದ್ದಾರೆ. ಅದು BJPಯೊಂದಿಗೆ ಮೈತ್ರಿ ಮಾಡ್ಕೊಳ್ತಾ ಇದೆ. ಆ ಮೈತ್ರಿನಲ್ಲಿ JDS ಪಕ್ಷಕ್ಕೆ ಒಂದು 50 ಸೀಟ್ ಕೊಡ್ತಾರೆ. ಆ 50 ಸೀಟ್ನಲ್ಲಿ 1, 2, 3 ಬಂಡೆಪ್ಪ ಕಾಶಂಪುರ ಅವರು ಕೊಡ್ಬೋದು, ಚಿಕ್ಕನಾಯಕನಹಳ್ಳಿ ನಮ್ಮ ಸುರೇಶ್ ಬಾಬು ಅವರು ಕೊಡ್ಬೋದು, ಹನೂರಿಂದ ಮಂಜುನಾಥ್ ಅವರು ಕೊಡ್ಬೋದು, ಮತ್ತೆಲ್ಲ 1, 2, 3 ಕೊಡ್ಬೋದು. ಅದು ಬಿಟ್ಟರೆ ಮತ್ತೆಲ್ಲಿ ಕೊಡ್ತಾರೆ ಟಿಕೆಟು? ಅರಸೀಕೆರೆ ಕೊಡ್ತಾರಾ? ಅರಸೀಕೆರೆಯಲ್ಲಿ ಬಾಣಾವರದ ಅಶೋಕ್ ಅವರು
ಅಶೋಕ್ ಅವರು JDS ಇಂದ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು. ಅಲ್ಲಿಂದ ಅವರು ಕಾಂಗ್ರೆಸ್ಸಿಗೆ ಟಿಕೆಟ್ ಕೊಡ್ತಾರೆ ಅಂತ ಬಂದರು. ಕಾಂಗ್ರೆಸ್ಸಿಂದ ಟಿಕೆಟ್ ಕೊಡಲಿಲ್ಲ. ಶಿವಲಿಂಗೇಗೌಡರನ್ನ ಕಾಂಗ್ರೆಸ್ಸಿಗೆ ಕರ್ಕೊಂಡು ಬಂದು ಅಶೋಕ್ ಬಾಣವ್ ಅವರಿಗೆ ಟಿಕೆಟ್ ತಪ್ಪಿಸಿದ್ರು. ಈಗ ಮತ್ತವರು JDSಗೆ ಹೋಗಿದ್ದಾರೆ. JDS ಇಂದ ಅಶೋಕ್ ಅವರಿಗೆ ಟಿಕೆಟ್ ಕೊಡ್ತಾರ ಅರಸೀಕೆರೆಯಲ್ಲಿ? BJP JDS ಮೈತ್ರಿ ಅಭ್ಯರ್ಥಿಯಾಗಿ ಅಶೋಕ್ ಬಾಣವರ್ ಅವರು ಆಗ್ತಾರಾ? ನಾವು ಇದನ್ನೆಲ್ಲವೂ ಸಹ ಯೋಚನೆ ಮಾಡಬೇಕು, ಮುಂದಾಲೋಚನೆ ಮಾಡಬೇಕು. ನಾವು ಯಾವುದೂ ಮಾಡ್ತಾ ಇಲ್ಲ. ಈಗ ನಿಕೇತ್ ರಾಜ್ ಮೌರ್ಯ ಅವರು ಒಳ್ಳೆಯ ಸ್ಟ್ಯಾಂಡಲ್ಲಿದ್ದಾರೆ, ಒಳ್ಳೆಯ ವಕ್ತಾರರು, ಒಳ್ಳೆಯ ವಾಗ್ಮಿಗಳು, ಎಲ್ಲ ಚಾನಲ್ಗಳಲ್ಲಿ ಕೂತ್ಕೊಂಡು ಸರಿಯಾದಂಥ ಖಡಕ್ಕಾದಂತಹ ಮಾತುಗಳನ್ನು ಆಡುವಂಥವರು ಯುವಕರು. MLC ಚುನಾವಣೆಯಲ್ಲಿ ಕಳೆದ ವರ್ಷ ಏಪ್ರಿಲ್ ತಿಂಗಳಲ್ಲಿ ನಿಕೇತ್ ರಾಜ್ ಮೌರ್ಯ ಅವರು MLC ಆಗಿದ್ದಾರೆ ಅಂತೇಳಿ ಶುಭ ಕೋರ್ಕೊಂಡು ಅಭಿನಂದನೆಗಳ ಪೋಸ್ಟ್ಗಳನ್ನು ಹರಿದಾಡಿಸ್ತಿದ್ರು. ಆದರೆ MLC ಆಗೇ ಬಿಟ್ರು ಅನ್ನೋ ಟೈಮ್ನಲ್ಲಿ ಕೊನೆಗೆ ಏನಾಯ್ತು? ನಿಕೇತ್ ರಾಜ್ ಅವರಿಗೆ ಚಂಬನ್ನ ಕೊಟ್ಟರು, HM ರೇವಣ್ಣ ಅವರಿಗೆ ಚಂಬನ್ನ ಕೊಟ್ಟರು. MLCನೂ ಇಲ್ಲ, ಇಲ್ಲಿ MP ನೂ ಇಲ್ಲ. ಓಲಿ MLAನಾದರೂ ಕೊಡ್ತಾರ 2028ಕ್ಕೆ ಅಂದರೆ ಕ್ಷೇತ್ರವನ್ನಾದರೂ ಗುರುತಿಸ್ಕೊಳ್ಬೇಕಲ್ಲ. ಆ ಕ್ಷೇತ್ರವನ್ನು ಗುರುತಿಸುವಂಥ ಕೆಲಸ ನಿಕೇತ್ ರಾಜ್ ಮೌರ್ಯ ಅವರು ಮಾಡಬೇಕಾಗುತ್ತೆ. ಅಲ್ಲಿ ಕೆಲಸ ಮಾಡಿ, ಹೌದು ನಾನು ಈ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೇನೆ, ನಾನಿಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ನನಗೆ ಟಿಕೆಟ್ ಕೊಡಿ ಅಂತೇಳಿ ಕೊನೆಯ ಪಕ್ಷ 2 ವರ್ಷದ ಈ ಮುಂಚಿತವಾಗಿ ಕೇಳಬೇಕಾಗುತ್ತೆ. ಅದು ಕೇಳಿದಾಗ ಮಾತ್ರ ಹೈಕಮಾಂಡು ಹೌದು ಇವ್ರು ಕೆಲಸ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ಇವರು ಟಿಕೆಟ್ ಕೊಡ್ಬೋದು ಅಂತೇಳಿ ತಿಳ್ಕೊತಾರೆ. ನೀವು ಎಲೆಕ್ಷನ್ ಕೊನೆ ಟೈಮಲ್ಲಿ ಹೋಗಿ ನಮಗೆ ಟಿಕೆಟ್ ಕೊಡಿ ಅಂತ ಕೇಳಿದಾಗ ಆ ಗೊಂದಲದಲ್ಲಿ ಎಲ್ಲೋ ಒಂದು ಕಡೆ ಟಿಕೆಟ್ ಕೊಡ್ಬೋದು, ಆ ಟಿಕೆಟ್ ಕೊಡೋದಿಲ್ವಾ, ಮುಂದಿನ ಸರಿ ನೋಡೋಣ ಅಂತೇಳಿ ಮನವೊಲಿಸಿ ಎಲ್ಲವನ್ನೂ ಮಾಡ್ತಾರಲ್ಲ, ಆ ಸಿಚುವೇಶನ್ಗೆ ಯಾಕೆ ತಂದಿಟ್ಕೊತೀರಿ? ಒಂದು ಕ್ಷೇತ್ರವನ್ನು ಗುರುತಿಸ್ಕೊಡಿ, ಒಂದು ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡಿ, ಜನರ ಅಹವಾಲುಗಳನ್ನು ಕೇಳಿ. ಇವಾಗ ಹೆಂಗೋ ನಿಮ್ಮದೇ ಪಕ್ಷ ಇದೆ, ನಿಗಮ ಮಂಡಳಿಯ ಉಪಾಧ್ಯಕ್ಷರಾಗಿದ್ದೀರಿ, ಅಲ್ಲಿ ಕೆಲಸ ಮಾಡಿ, ಅಲ್ಲಿ ಜನರೊಂದಿಗೆ ಬೆರೆಯಿರಿ. ಜನರೊಂದಿಗೆ ಬೆರೆತು ಅವರಿಗೆ ಹೌದು ಇವರು ನಮ್ಮ ನಾಯಕರು, ಇವರು ಶಾಸಕರಾಗಬಹುದು ಅಂತೇಳಿ ಜನರ ಮನಸ್ಸಿನಲ್ಲಿ ಬಂದರೆ ಅವರೇ ನಿಮಗೆ ಟಿಕೆಟ್ ಕೊಡಿ ಅಂತೇಳಿ ಪಕ್ಷದ ಮೇಲೆ ಒತ್ತಡ ಏರ್ತಾರೆ. ಆ ಕೆಲಸ ಮಾಡಬೇಕು. ಯಾಕಂದರೆ ನೀವು ರಾಜಕಾರಣದಲ್ಲಿ ಇರೋದ್ರಿಂದಲೇ, ನಿಮ್ಮನ್ನು ಹತ್ತಿರದಿಂದ ಬಲ್ಲಿದ್ದರಿಂದಲೇ ನಾವು ಹೇಳ್ತಾ ಇರುವಂಥದ್ದು. ನೀವು ರಾಜಕೀಯದಲ್ಲಿ ಬಹಳ ಉನ್ನತ ಮಟ್ಟಕ್ಕೆ ಏರಬೇಕಾಗಿರುವಂಥದ್ದು. ನಮ್ಮ ಸಮುದಾಯವನ್ನು ಮುನ್ನಡೆಸಬೇಕಾಗಿದ್ದಂಥವರು ನೀವುಗಳೇ. ಈ ಸಮುದಾಯವನ್ನು ಮುನ್ನಡೆಸಬೇಕಾದಂಥ ಯುವ ನಾಯಕರು ನೀವುಗಳೇ ಆಗಿರೋದ್ರಿಂದ ನೀವು 2028ಕ್ಕೆ ನೀವು MLA ಆಗಲೇಬೇಕು. ಯಾವುದಾದ್ರೂ ಕ್ಷೇತ್ರ ಗುರುತಿಸ್ಕೊಳ್ಳಿ. ತುಮಕೂರು ನಿಮ್ಮ ತವರು ಜಿಲ್ಲೆಯ ತುಮಕೂರಿನಲ್ಲಾದರೂ ಸ್ಪರ್ಧೆ ಮಾಡಿ, ಅಥವಾ ಬೇರೆ ಯಾವುದಾದ್ರೂ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ಳಿ. ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿ, ಅಲ್ಲಿ ಜನರ ವಿಶ್ವಾಸ ಗಳಿಸಿ. ನಮಗೂ ಒಂದು ಖುಷಿ ಆಗುತ್ತೆ, ನಮ್ಮವರು ಒಬ್ಬರು MLA ಎಲೆಕ್ಷನ್ಗೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ, ನಮ್ಮ ಕಡೆಯಿಂದ ಅವ್ರಿಗೇನಾದರೂ ಸಹಕಾರ ಕೊಡ್ಬೋದಾ, ಅಲ್ಲಿ ಜಾಗೃತಿ ಮೂಡಿಸ್ಬೋದಾ, ಓಟುಗಳನ್ನು ಕ್ರೋಢೀಕರಿಸ್ಬೋದಾ ಅಂತೇಳಿ ನಮಗೂ ಸಹ ಒಂಥರ ಖುಷಿ ಆಗುತ್ತೆ. ನಿಕೇತ್ ರಾಜ್ ಮೌರ್ಯ ಅವರು ಈ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ರೀತಿಯಂಥ ಧ್ರುವತಾರೆ ಇದ್ದಾಗೆ. ಅವರ ವಿಚಾರ, ಅವರ ಮಾತುಗಳು ಎಲ್ಲರಿಗೂ ಒಪ್ಪುವಂಥದ್ದು. ಅವರು MLA ಆಗಬೇಕು. ಈ ಸಮುದಾಯದಲ್ಲಿ ಯುವಕರ ಕೊರತೆ ಇದೆ, ರಾಜಕೀಯ ನಾಯಕರ ಕೊರತೆ ಇದೆ. ಆ ನಾಯಕರ ಕೊರತೆಯನ್ನು ನಿಕೇತ್ ರಾಜ್ ಮೌರ್ಯ ಅವರು ತುಮಕೂರು ಜಿಲ್ಲೆಯಿಂದ ನೀಗಿಸ್ತಾರೆ. ಇದು ನಮ್ಮ ಸಮುದಾಯದ ಆಶಯವೂ ಹೌದು, ಒತ್ತಾಯವೂ ಹೌದು. ನಾವು ಪ್ರೀತಿಯಿಂದ ಹೇಳ್ತಾ ಇದ್ದೇವೆ, ನಿಕೇತ್ ರಾಜ್ ಮೌರ್ಯ ಅವರೇ 2 ವರ್ಷ ಇದೆ. ಈ 2 ವರ್ಷದಲ್ಲಿ ನೀವು ಕ್ಷೇತ್ರವನ್ನು ಗುರುತಿಸ್ಕೊಂಡು ನೀವು 2 ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡಿದ್ರೆ ನಿಜಕ್ಕೂ ನಿಮಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡುತ್ತೆ. ಲೋಕಸಭೆಯಲ್ಲಿ ಕೊಡಲಿಲ್ಲ, BMTC ಅಧ್ಯಕ್ಷ ಕೊಟ್ಟು ಕಸ್ಕೊಳ್ತು. ಈ ಕೊನೆ ಪಕ್ಷ ನಿಮಗೆ ಒಂದು ಒಳ್ಳೆಯ ಕ್ಷೇತ್ರದಲ್ಲಿ ಆಯ್ಕೆ ಮಾಡಿಕೊಂಡ್ರೆ ನಿಮ್ಗೆ MLA ಸೀಟ್ ಕೊಡ್ತಾರೆ, ಅಲ್ಲಿ ನೀವು MLA ಆಗ್ತೀರಿ. ಇದು ನಮ್ಮ ಆಶಯ, ಸಮುದಾಯದ ಆಶಯ. ನಾವು ಈ ಸಮುದಾಯದಲ್ಲಿ ನಾಯಕರು ಬೆಳಿಬೇಕು ಅಂತ ಬಯಸುವಂಥವರು. ಈ ಸಮುದಾಯವನ್ನು ಕಟ್ಟಬಹುದಾದಂತಹ ರಾಜಕೀಯ ನಾಯಕರನ್ನು ಸೃಷ್ಟಿ ಮಾಡಿ ಅಂತ ನಿಮಗನ್ನು ಕೇಳ್ಕೊಳ್ತಾ ಇದ್ದೇವೆ. ರಾಜಕೀಯ ಪಟ್ಟುಗಳ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಬಂಧುಗಳೇ, ನಾವು ಮಾತನಾಡುವಂತಹ ವಿಚಾರ ಯಾವುದು ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ. ಸಮುದಾಯದ ಸಂಘಟನೆಗೋಸ್ಕರವಾಗಿ, ಜಾಗೃತಿಗೋಸ್ಕರ ನಾವು ಮಾತನಾಡ್ತಾ ಇರ್ತೀವಿ. ಇರುವಂತಹ ಅವಕಾಶಗಳನ್ನು ಹೇಳ್ತೀವಿ. ಆ ಅವಕಾಶಗಳನ್ನು ಬಳಸಿ ಸಮುದಾಯಕ್ಕೆ ಒಂದು ದಾರಿದೀಪ ಆಗಿ ಅಂತ ಹೇಳ್ತೀವಿ. ಕನಕ TV ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ಕನಕ TVಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.